ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಅನನ್ಯೇಶ್ವರ ಲಕ್ಷ್ಮೀಪುರದ ಅನನ್ಯೇಶ್ವರದಲ್ಲಿ ಚಂದ್ರಭೈರವರ ಹೊಲದಲ್ಲಿದ್ದೀವಿ. ನನ್ನ ಹೆಸರು ರುದ್ರೇಶ್, ICRC ಲಕ್ಷ್ಮೀಪುರ ಯೂನಿಟ್ ಯೂನಿಟ್ ಫಸ್ಟ್. ಈ ಚಂದ್ರಭೈರವರ ಹೊಲದಲ್ಲಿ ಇವತ್ತು ಜೀವಾಮೃತ ಮಾಡೋಕ್ಕೆ ಎಲ್ಲ ರೀತಿ ತಯಾರು ಮಾಡ್ಕೊಂಡಿದ್ದೀವಿ. ಜೀವಾಮೃತ ತಯಾರು ಮಾಡೋಕ್ಕೆ ಬೇಕಾದ ಸಾಮಾನು 180 ಲೀಟ್ರ್ ನೀರು, 10 kg ಸಗಣಿ, 10 ಲೀಟ್ರ್ ಗಂಜಲ, 2 kg ಕಡಲೆ ಹಿಟ್ಟು, 2 kg ಬೆಲ್ಲ, 1 ಬಕ್ಸೆ ಮಣ್ಣು, ಇಷ್ಟು ಸಾಮಾನು ಬೇಕಾಗುತ್ತೆ. ಈ ಸಾಮಾನು ಎಲ್ಲ ತಂದಿಟ್ಕೊಂಡಿದ್ವಿ. ಈಗ ಯಾವ ರೀತಿ ತಯಾರು ಮಾಡೋದು ಅಂತ ಈಗ ತೋರಿಸ್ಕೊಡ್ತೀವಿ. ಇದರಲ್ಲಿ ನೀರು ತಗೊಳಪ್ಪ, ಸಗಣಿ ಕಳಿಸಿ. ಸಗಣಿ ರೈತರಿಗೆಯಿಂದನೇ ಮಾಡಿಸ್ತಾ ಇದ್ದೀವಿ ಎಲ್ಲರೂ. ಇದು ಸಗಣಿ ಈಗ ಹಾಕ್ತಾ ಇದೀವಿ. ಸಗಣಿ ಈಗ ಗಂಜಲ ಹಾಕ್ತೀವಿ. ಈಗ ಇದು ನಾಟಿ ಹಸಿದು, ದೇಸಿ ಹಸಿದು ಗಂಜಲ. ಇದು ಬೇಡ ಇವೇ ಇರಲಿ ಸಾಕು. ಇದು ಕಡಲೆ ಹಿಟ್ಟು ಈ ರೀತಿಯೇ ಕಲಸಾಕಬೇಕು, ಇಲ್ಲ ಅಂದರೆ ಇದು ಮೇಲೆ ಹಾಕಿದಾಗ ಗಂಟು ಬರುತ್ತೆ. ಹಂಗಾಗಿ ಕೆಳಗಡೆ ಕಲಿಸ್ಕೊಂಡೆ ಮೇಲೆ ಹಾಕ್ಬೇಕಾಗತ್ತೆ. ಇದು ಬೆಲ್ಲನೂ ಪುಡಿ ಮಾಡಬೇಕು. ಪುಡಿ ಬೆಲ್ಲ ಆದರೆ ಚೆನ್ನಾಗಿ ಕರಗುತ್ತೆ. ಅದು ಬೆಲ್ಲ ಕುಟ್ಕೊಂಡು ನೀರನ್ನ ಕಲಿಸ್ಬೇಕು. ರುದ್ರೇಶ దగ్గద్రి వెళ్ళిపోతుంది. ಈಗ ಬೆಲ್ಲ ಪುಡಿ ಮಾಡಿ ಎಲ್ಲ ಕಲಿಸಿದ್ದೀವಿ. ಈಗ ಹಾಕ್ತಾ ಇದೀವಿ. ಈಗ ಫೈನಲ್ ಆಗಿ ಮಣ್ಣು 1 ಬಕ್ಸೆ ಮಣ್ಣು ಹಾಕ್ತಾ ಇದೀವಿ. ಎಲ್ಲ ಆಯಿತು. ಈಗ ಹಾಕಿ ಈಗ ಗಡಿಯಾರ ಯಾವ ರೀತಿ ತಿರುಗುತ್ತೋ ಆ ರೀತಿ ತಿರ್ಸೋದು. ಬೆಳಗ್ಗೆ ಸಂಜೆ ಅಪೇ ಸ್ವಲ್ಪ ರೈಟ್. ಈಗ ತಿರ್ಸೋದು. ಈಗ ನೀವು ಗೋಣಿ ಚೀಲ ಐತಲ್ಲ, ಇದನ್ನು ಫೈನಲ್ ಆಗಿ ಮುಚ್ಚಿಬಿಡೋದು. ಇದು 7 ದಿನದಿಂದ 15 ದಿನದವರೆಗೂ ಬರುತ್ತೆ.
7 ದಿನದಿಂದ 15 ದಿನದವರೆಗೆ ಯಾವಾಗಾದ್ರೂ ಯೂಸ್ ಮಾಡ್ಕೋಬೋದು. 7 ದಿನ ಸ್ಟಾರ್ಟಿಂಗು, 15 ದಿನ ಆಮೇಲೆ ಯೂಸ್ ಮಾಡ್ತಿದ್ರೆ ಜೀವಾಣುಗಳು ಕಡಿಮೆ ಆಗ್ತವೆ. ಹಾಗಾಗಿ 15 ದಿನದೊಳಗೆ ಇದನ್ನೆಲ್ಲ